ಚೆನ್ನಾಗಿದೆ. ನಾವು ಸಂಸ್ಥೆ ಬಂದಾಗ ಮಾಡ್ತಾ ಇದ್ದಾರೆ. ಇದು ಮಿಷಿನು ಇವತ್ತು ಚೇಂಜ್ ಮಾಡಿರೋ ಟೋಟ್ಲು ಎಂಟರ್ ಇದೆ, ದೊಡ್ಡದು ಒಂದು 5 ಅಡಿ ಇದೆ. भाई आप ऑन करने का टाइम में मैं बाहर जा रहा हूँ. नहीं, आप कंप्रेसर एरिया में आ ही नहीं सकते. हाँ, आप कंप्रेसर एरिया आप इधर और एक बात तो आप रेडी. आपकी एंट्री नहीं है कंप्रेसर एरिया में. भाई एक्चुअली कंप्लेंट भी होगी. बात करनी है सुपरवाइजर. ठीक है बात करो रुको. आपका गलती क्या है आपका? कन्नड़ में बात करो पहले. ಹೌದಪ್ಪ, ಹೌದು. ಒಂದು ನಿಮಿಷ ಒಂದೇಳ ಅಲ್ಲಿ ಅಟೆಂಡ್ ಮಾಡಿದೆ. ಆಕ್ಚುಲಿ ಕಂಪ್ಲೇಂಟ್ ಕೂಡ ಇಲ್ಲಿ ನೋಡಿ, ಲೈವ್ ಎಲ್ಲ ಬಿಟ್ಟಿದ್ದೀರಿ. ಆಕ್ಚುಲಿ ಅಲ್ಲಿ ಕಂಪ್ಲೇಂಟ್ ಆಗಿದೆಯಲ್ವಾ, ನಿಮ್ಮ ಮ್ಯಾನೇಜರು ನೀವು ಯಾರು ಅಲ್ಲಿ ಮಾತಾಡಿದೆ ಆಕ್ಚುಲಿ ಇಲ್ಲಿ ರೆಡಿ ಮಾಡೋಂಗೂ ಇಲ್ಲ. ಆಕ್ಚುಲಿ ಅವ್ರು ಬಂದು ಇಲ್ಲಿ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಎಕ್ಸ್ಪೆಷಲಿ ಕೆಲಸ ನಡೀತದೆ ಮನೆಗೆಲ್ಲ ಬನ್ನಿ. ಹಾಂ ಬಲ ಭಯ ಕೆಲಸ ನಡೀತದೆ ಅಲ್ಲ ಆಮೇಲೆ ಮಾತಾಡೋಣ ಬನ್ನಿ. ಕರೆಸ್ತೀನಿ ನಾನು ಅಲ್ಲಿ ಗಂಟೆ ಓಪನ್ ಮಾಡೋದ ಬನ್ನಿ, ಸೇಲ್ ಬನ್ನಿ ನಡೆಯೋಣ. ಈಚೆ ಬಾಣ ಇರಿ ಒಂದು ರೌಂಡ್ ಬಂದು ರಜಣ ಮೇಡ ಇಲ್ಲೇ ನಿಂತ್ಕೊಳ್ಳಿ. ಬೇಡ ಲೈಟ್ ಏನು ಬೇಡ, ಇರಲಿ ಕಾಣಿಸುತ್ತೆ, ಕ್ಲಾರಿಟಿ ಕಾಣುತ್ತೆ ಮೇಡಮ್. ನಮಸ್ತೆ, ನಾನು ಪ್ರಭಾ. ನಿನ್ನೆ ಇಷ್ಟೊತ್ತಲ್ಲಿ ಒಂದು ಲೈವ್ ಮಾಡಿದ್ವಿ. ನಮಸ್ಕಾರ ಸ್ನೇಹಿತರೆ, JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ನಿನ್ನೆ ಏನು 6 ಗಂಟೆ ಗಲಾಟೆ ಆಗ್ತಾ ಇತ್ತು CNG ಗ್ಯಾಸ್ ಬಂಕಲ್ಲಿ. ನಮ್ಮ ಪ್ರವಾತಿ ಮೇಡಮ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಕಾದ್ಗುಣಿ ರಾಜು ಅಂತ ಇವ್ರ ಕಡೆಯಿಂದಾನೇ ಈ ಬಂಕು 24 ಅವರ್ಸ್ ಬಂದಾಗಿರೋದು. 24 ಅವರ್ಸು ಬಂಕು ಬಂದಾಗಿರೋದು ಕಾರಣ ಏನಂದರೆ, ಆಟೋಗೆ 4 ಕೆಜಿಯಿಂದ 4.5 ಕೆಜಿ ಗ್ಯಾಸು 5 ಕೆಜಿ 6 ಕೆಜಿ ಹಿಡಿತಾರೋಸ್ಕರ ನಮ್ಮ ಕಾದ್ಗುಣಿ ರಾಜು ಕಡೆಯಿಂದಾನೇ ಸ್ಟೇಷನಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಅಲಕ್ ಸಿಂಗು ಎಲ್ಲವರೆಗೂ ಸಿಗಲ್ಲ, ಅಲ್ಲಿವರೆಗೂ ಇದು CNG ಗ್ಯಾಸ್ ಬಂಕು ಏನಿದೆ ಇದು ಓಪನ್ ಮಾಡೋಂಗಿಲ್ಲ. ಏನಕ್ಕಂದರೆ ನಾಳೆ ತಿರ್ಗಾ ಸೋಮವಾರ ಸ್ಟೇಷನ್ ಹೋಗಿ FIR ಕಾಪಿ ತೊಗೊಂಡು ಕೋರ್ಟಿಗೆ ಎಲ್ಲಿ ಕಳಿಸ್ಬೇಕು, ಯಾವ ಕಮಿಷನರ್ಗೆ ಹಿಡಿಬೇಕು, ಎಲ್ಲಿಂದ ಎಲ್ಲಿವರೆಗೂ ಕಳಿಸ್ಬೇಕಂತ ಚೆನ್ನಾಗಿ ಗೊತ್ತಿದೆ ನಮಗೆ. ಒಬ್ಬ ಅಲಕ್ ಸಿಂಗು ಈ ಥರ 24 ಅವರ್ಸ್ ಆಯಿತು ಬಂಕ್ ಬಂದಾಗಿ CNG ಗ್ಯಾಸ್ ಬಂಕು, ಇನ್ನೂವರೆಗೂ ಬಂದಿಯವನು. ಒಬ್ಬ ಸ್ಟೇಷನಲ್ಲಿ ಪೊಲೀಸರು ಕ್ಲೇಮ್ ಇರಲಿ, ಸಬ್ ಇನ್ಸ್ಪೆಕ್ಟರ್ ಇರಲಿ, ಕಾನ್ಸ್ಟೇಬಲ್ ಇರಲಿ, ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಕೊಟ್ಟಿಲ್ಲ ವ್ಯಕ್ತಿ.
ಇನ್ನೂವರೆಗೂ ಬಂದಿಲ್ಲ. 7 ಸತಿ ಅವ್ನಿಗೆ- ವಯಸ್ಸಾಗ ಬಂದಿದೆ. ಅವನಿಗೆ ಅಷ್ಟೊಂದು ಹೊಟ್ಟೆ ನೋವು ಇಡ್ತಾ ಇದ್ರೆ ಅವ್ನು ಬಂದು ಇಮಿಡಿಯೇಟ್ಲಿ ಬಂಕ್ ಓಪನ್ ಮಾಡ್ಬೋದಿತ್ತು. 2 ಸತಿ FIR, ಅವ್ನು 7 ತಪ್ಪು ಸತಿ ಮಾಡಿದ್ದಾನೆ, ಅವ್ನು ಕಳ್ಳ ಪ್ರೂಫ್ ಆಗಿದೆ, ಅವ್ನು ಕಳ್ಳ ನನ್ನ ಮಗ ಅಂತ ಪ್ರೂಫ್ ಆಗಿದ್ದೋಸ್ಕರ ಇವತ್ತು ಬಂಕು ಕ್ಲೋಸ್ ಆಗಿರೋದು. ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ಇವತ್ತು ಸಾಯಂಕಾಲ ನೈಟ್ 12 ಗಂಟೆ ಆಗ್ತಾಯಿದೆ, ಇನ್ನೂರು ಬಂಕ್ ಓಪನ್ ಆಗಿಲ್ಲ. ಅರ್ಥ ಆಯ್ತಾ? ನಮ್ಮ ಪ್ರಭಾತಿ ಮೇಡಮ್ ಅವ್ರು ಮಾತಾಡ್ತಾರೆ, ಸ್ವಲ್ಪ 4 ಮಾತು ಮಾತಾಡ್ಕೊಳ್ಳಿ. ನಮಸ್ತೆ. ನಿನ್ನೆ ನಿಂತ್ಕೊಳ್ಳಿ, 6 ಸೇದೋಣ. ಗಂಟೆಯಿಂದ ದಿವಸ ನಾವು 2 ಗಂಟೆ ರಾತ್ರಿವರೆಗೂ ಹೋರಾಟ ಮಾಡಿದ್ರಿ ಇದೇ ಬಂಕಲ್ಲೇ. ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ನಾವು ಇನ್ನೂ FIR ಹಾಕಿದ್ರಿ, ಸ್ಟೇಷನಲ್ಲೇ ಇದ್ದಾರೆ ಎಲ್ಲ ಕಾಪಿ. ಅಲಕ್ ಅನ್ನೋರು ಬಂದೇ ಇಲ್ಲ, ಅಲಕ್ ಸಿಂಗ್ ಅನ್ನೋರು ಸ್ಟೇಷನ್ಗೂ ಬಂದಿಲ್ಲ. ಪೊಲೀಸರು ಕಾಲ್ ಮಾಡಿ ಒಪ್ಪಿಗೆ ಮಾಡ್ತಾ ಇಲ್ಲ. ಪೊಲೀಸರಿಗೆ ಹೇಳಿದರೆ ಫೋನ್ ಬರ್ತಾರೆ ಅಂತೇಳಿ ಹಿಂದಿಯಲ್ಲಿ ಬೈದಿದ್ದಾರೆ. ಪೊಲೀಸರಿಗೂ ಸಹ ಇವರು ಬಂದು ನೇರವಾಗಿ ಸಾರಿ ಹೇಳಬೇಕು, ಯಾವುದೇ ಕಾರಣಕ್ಕೂ ಅನ್ಬೋದಿಲ್ಲ. ಯಾಕೆಂದರೆ ವಯಸ್ಸಾದಕ್ಕೆ 7 ಸಲ ಬಂದಿದೆ ಇದೇ ಬಂಕಕ್ಕ. 7 ಸಲ ಬಂದರೂ ಅದು ಆಗಲಿಲ್ಲ. ಇದು 8ನೇ ಸಲ ಸಕ್ಸಸ್ ಆಗಿದೆ. ಸ್ಟೇಷನ್ವರೆಗೂ ನಾವು FIR ಎಲ್ಲ ಇದು ಮಾಡಿದ್ವಿ ನಿನ್ನೆ ರಾತ್ರಿ. ಬಟ್ ಇವಾಗ ಹೊಸದು ರೀಪಿಟಿಂಗ್ ಮಾಡ್ತಾ ಇದ್ದಾರೆ. ಫಸ್ಟು ನಾನು ಅದನ್ನು ಲೈವಲ್ಲಿ ತೊಗೊಂಡಿದ್ದೆ. ಹೊಸದು ರೀಪಿಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲ. ನಮಗೆ ನಿನ್ನೆ 6 ಗಂಟೆಯಿಂದ ಇವತ್ತೇ ಇಷ್ಟೊತ್ತು ಕ್ಲೋಸೇ ಆಗಿದೆ, ಇನ್ನು ಓಪನ್ನೇ ಮಾಡಿಲ್ಲ. ಯಾವುದೇ ಕಾರಣ ಓಪನ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾವು ಇದು ಬೆಳಗ್ಗೆಯಿಂದ ನಾವು ಅವಾಗ ಬಂದು ನೋಡ್ತಾ ಇದ್ವಿ ಓಪನ್ ಮಾಡ್ತಾರೆ ಏನು ಮಾಡ್ತಾರೆ ಅಂತೇಳಿ. ಓಪನ್ ಮಾಡಲಿಲ್ಲ. ನನಗೊಂದು ಖುಷಿ ಇದೆ, ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ದಾರೆ. ರೀಪಿಟಿಂಗ್ ಅಂದರೆ ಹೊಸದು ತಂದು ಆಗ್ತಾ ಇದ್ದಾರೆ. ಮೊನ್ನೆ ನಾವು 3-4 ತಿಂಗಳಿಂದ ಕೇಳ್ತಾ ಇದ್ರಿ ಒಂದು ಚೇಂಜ್ ಮಾಡಿರೋದು ಅಂತ. ಅವ್ರು ಹೇಳಿದ್ರು 9 ಲಕ್ಷ ಆಗುತ್ತೆ ಹಂಗೆ ಹಿಂಗೆ ಅಂತ. ಬಟ್ ನಿನ್ನೆ ನಾವು ಹೋರಾಟ ಮಾಡಿದಾಗ ಇವತ್ತು ಹೊಸದೊಂದು ಫಿಟ್ಟಿಂಗ್ ಮಾಡ್ತಾರೆ. ಇದೇ ಗ್ಯಾಸ್ ಒಂದು ಹುಳಿಮಾವು RTO ಆಫೀಸ್ ನಿಯರ್ ಇರೋಂಥ ಗ್ಯಾಸ್ ಬಂದಿದ್ದು CNG ಇರೋಂಥ ಗ್ಯಾಸ್ ಬಂಕಲ್ಲಿ ಅಲಕ್ ಅನ್ನೋರು ದಯವಿಟ್ಟು ನೀವು ಬರಲೇಬೇಕು. ಈ ಲೈವೇ ನಾವು ನೋಡ್ತಾ ಇದ್ದೀವಿ, ಸ್ಟೇಷನ್ ಬರೋಕ್ಕೆ ನಾವು ಗ್ಯಾಸ್ ಬಂಕ್ ಓಪನ್ ಮಾಡೋಕ್ಕೆ ಬಿಡಲ್ಲ. ಯಾಕೆಂದ್ರೆ ನೀವು ಒಬ್ಬ ಹಿಂದಿಯವರಾಗಿ ಕನ್ನಡದವ್ರನ್ನ ನೀವು ಆ ಥರ ಬೈತಾ ಇದ್ದೀರಿ. ನಾವು ಸಹ ಮೊನ್ನೆ ಫೋನ್ ಮಾಡಿದ್ದೀರಿ, ಫೋನ್ ರಕ್ಕು ಅಂದರೆ ಏನಂತ ಹೇಳ್ಬೇಕು ನಿಮಗೆ ಆಯಿತಾ? ದಯವಿಟ್ಟು ಬಂದು ಸ್ಟೇಷನ್ ಹತ್ರ ಬಂದು ನಮಗೆ ಅದನ್ನು ಏನೈತೆ ಅದನ್ನು ನಮ್ಗೆ ಕ್ಲಿಯರ್ ಮಾಡಿಕೊಡಿ. ಬಂಕಲ್ಲಿ ನೀವು ಮಾಡ್ತಿರೋದು ಇವಾಗ ಯಾರು ಗೊತ್ತೇ ಒಂದು ಓಪನ್ ಮಾಡ್ತೀನಿ, ಹೊಸ ಫಿಟ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಆಟೋ ಚಾಲಕರಿಗೆಲ್ಲ ನೀವು ನಿರಂತರವಾಗಿದ್ದೆ ಮಾಡಿ. ಬಟ್ ನೀವು ಬಂದು ಸ್ಟೇಷನ್ ಹತ್ರ ಅದು ಹೇಳಿಕೆ ಕೊಡಬೇಕು. ಏನು ರಿಪೇರಿ ಆಗಿತ್ತು, ಅದನ್ನು ನಾವು ರೆಡಿ ಮಾಡ್ತಿದ್ದೇನೆ. ಇಷ್ಟು ದಿನ ನಾವು 3-4 ತಿಂಗಳಿಂದ ಆಟೋ ಡ್ರೈವರ್ಗೆಲ್ಲ ಮೋಸ ಮಾಡಿ ಗ್ಯಾಸ್ ಹಾಕಿದ್ದೀರಂತೆ. ಇದನ್ನು ನೀವು ಒಪ್ಕೊಳ್ಳೇಬೇಕು. ಯಾಕೆಂದ್ರೆ ಅಲ್ಲಿ ಬಂದು ನಾನು ಹೇಳ್ತಾ ಇದ್ದೀನಿ, ಕೆಲವೊಬ್ಬರು ಸೂಪರ್ವೈಸರ್ ಬಂದಿದ್ದು ಅವ್ರು ಯಾವ ಥರ ಹೇಳ್ತಾ ಇದ್ರು ಅಂದರೆ ನಾವೇನು ಮಾಡಲಿಲ್ಲ, ಗ್ಯಾಸ್ ಇರೋದೇ ಅದೇ ಥರನೇ ಅಂತ ಹೇಳ್ತಾಯಿದ್ರು. ಬಟ್ ನಾವು ಒಪ್ಪಿಲ್ಲ. ಯಾಕೆ ನಮ್ಮ ಹತ್ರ ವೀಡಿಯೋ ಫೋಟೋ ಎಲ್ಲ ತೊಗೊಂಡಿದ್ವಿ. ಅಂದರೆ ಸ್ಟ್ರೈಟ್ ಇತ್ತು ವಿಡಿಯೋ ಫೋಟೋ ಎಲ್ಲ ನಮ್ಮ ಹತ್ರ ಪ್ರೂಫ್ ಇರೋದ್ರಿಂದ ಅವ್ರೇನು ಮಾತಾಡೋಕ್ಕಾಗಲಿಲ್ಲ. ಸರಿ ಅಂತೇಳಿ ನಾವು ಬೆಳಗ್ಗೆ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. 10 ಗಂಟೆಯಿಂದ ಇಲ್ಲಿವರೆಗೂ ಅವ್ರು ಯಾವುದೇ ರೀತಿ ಬಂದಿರಲಿಲ್ಲ. ಹಾಗಾಗಿ ನಿರಂತರವಾಗಿ ನಮ್ಮ ಅಲಕ್ ಸಿಂಗ್ ಅಲ್ಲಿ ಬರೋವರೆಗೂ ಈ ಗ್ಯಾಸ್ ಬಂಕ್ನ ಓಪನ್ ಮಾಡೋಕ್ಕೆ ನಾವು ದಯವಿಟ್ಟು ಬಿಡೋದಿಲ್ಲ. ಯಾಕೆಂದ್ರೆ ಅವನು ನಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಮಾತಾಡಿದ್ದಾನೆ. ಪೊಲೀಸರಿಗೂ ಸಹ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಅವರು ರಕ್ಕು ಫೋನ್ ರಕ್ಕರೇ ಅಂತ ಹಿಂದಿಯಲ್ಲೇ ಬೈತಾ ಇದ್ದಾನೆ. ಆಯಿತಾ? ಇದಕ್ಕೆ ಬಂದು ಅವ್ರು ಸಾರಿ ಹೇಳಲೇಬೇಕು. ಆಮೇಲೆ ಈ ಗ್ಯಾಸ್ ಬಂಕ್ನ ಓಪನ್ ಮಾಡೋಂಥ ಕೆಲಸ ಓಪನ್ ಮಾಡೋಕ್ಕೆ ನಾವು ಬಿಡ್ತೀವಿ. ಅಲ್ಲಿವರೆಗೂ ಈ ಗ್ಯಾಸ್ ಬಂಕ್ ಅಂತ ಹೋರಾಟ ಮಾಡ್ತೀವಿ. ಇಷ್ಟೊಂದು ಆಗಿರೋದು ಏನಕ್ಕಂದರೆ ಒಬ್ಬ ಚಾಲಕನಿಗೋಸ್ಕರ ಏನಕ್ಕೆ ಹೋರಾಟ ನಾವು ಸಿದ್ಧವಾಗಿ ಮಾಡಿದ್ದೀವಿ ಅಂದರೆ ಆ ಚಾಲಕ ಹೋರಾಟಕ್ಕೆ ಸಿದ್ಧಾಗಿ ನಿಂತ್ಕೊಂಡ್ರೆ ಕಾದ್ಗುನಿ ರಾಜು ಅಂತ ಈ ವ್ಯಕ್ತಿ ಈ CNG ಬಂಕ್ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದಿಲ್ಲ ಅಂದರೆ, ಒಂದು ವಿಡಿಯೋ ಮಾಡ್ಕೋತಾ ಇದ್ದಿಲ್ಲ ಅಂದರೆ, ಅವ್ರ ಜೊತೆ ಇರೋದು ಡ್ರೈವರ್ಗಳು ಸಪೋರ್ಟ್ ಮಾಡ್ತಾ ಇದ್ದಿಲ್ಲ ಅಂದರೆ ಇವತ್ತು 24 ಅವರ್ಸ್ ಈ ಬಂಕು ಬಂದಾಗ ಚಾನ್ಸೇ ಇರ್ತಾ ಇದ್ದಿಲ್ಲ. ಈ ವ್ಯಕ್ತಿ ಬರ್ತಾರೆ ರಾಜು ಅಂತ ಹೇಳ್ಬಿಟ್ಟು ಅವರು ವಿಡಿಯೋ ಮಾಡ್ತಾರೆ, ಫೋಟೋ ತೆಗಿತಾರೆ. ನನಗೆ ಹೇಳ್ತಾರೆ ಮೇಡಮ್ ಈ ಥರ ಆಗ್ತಾಯಿಲ್ಲಕ್ಕ, ಏನಾದರೂ ಮಾಡಬೇಕು ಅಂತ. ಕೆಲವರೊಬ್ಬರು ನಮ್ಮ ಆಟೋದಲ್ಲಿ ಕೆಲವರೊಬ್ಬರು ಇರ್ತಾರಲ್ವ, ಅವರು ಹೇಳ್ತಿದ್ದಾರೆ ನಿಮ್ಗೆ ಎಷ್ಟು ಲಂಚ ಕೊಟ್ಟಿದ್ದಾರೆ ಅವರು, ನೀವು ಲಂಚ ಬೇಕಾ, ಅವ್ರ ಹತ್ರ ತೊಗೊಳ್ಬೇಕು ಅಂತೇಳಿ ನೀವು ಹೋರಾಟ ಮಾಡ್ತಾಯಿದ್ವಿ ಅಂತ. ದಯವಿಟ್ಟು ತಪ್ಪಾಗಿ ಮಾಹಿತಿ ನೀವು ತೊಗೊಬೇಡಿ. ಒಬ್ಬ ಚಾಲಕನಿಗೋಸ್ಕರ ಹೆಲ್ಪ್ ಮಾಡಬೇಕು ಅಂತ ಆ ವ್ಯಕ್ತಿ ನಿಂತಿದ್ದ. ಇವತ್ತು ಅವ್ನು ಏನೋ ಒಂದು ಮಾಡಿದ್ಕ ಈ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಇವತ್ತು ಹೊಸದೊಂದು ಫಿಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಚಾಲಕರಿಂದ 100-150 ರೂಪಾಯಿ ಮಾಡಿದೆ ಒಂದು ದಿನ ಗ್ಯಾಸ್ ಹಾಕಿದ್ರೆ 100 ರೂಪಾಯಿ ಲಾಸ್ ಆಗ್ತಾಯಿತ್ತು. ಆ 100 ರೂಪಾಯಿನ ಉಳಿಸೋಂಥ ಕೆಲಸ ಮಾಡಿದ್ದೇನೆ. ತುಂಬ ಖುಷಿ ಆಗ್ತೈತೆ. ಇಂಥ ಡ್ರೈವರು ಬೆಂಗಳೂರಲ್ಲಿದ್ದಾರೆ ಅಂತ ಹೇಳಿ ನಾನೊಂದು ಕೇಳ್ಕೊಳ್ಳೋದಿಷ್ಟ, ಈ ಬಂಕಿಗೆ ಅಲಕ್ ಸರ್ ಅವ್ರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರಿಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ.
ಇವತ್ತು 24 ಅವರ್ ಆಯಿತು ಬಂಕ್ ಕ್ಲೋಸ್ ಆಗಿ. ಅದೇ ಒಬ್ಬ ಗ್ಯಾಸ್ ಬಂಕ್ ಒಳಗಡೆ ವರ್ಕರ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಡೆತ್ತೋ ಇಲ್ಲ ಏನೋ ಒಂದು ಆಗಿದ್ರೆ ನೀವು ಬರ್ತಾ ಇರೋದು ಅದನ್ನೇ ನಾವು ತಿಳಿಸ್ಕೊಡು. ಯಾಕಂದರೆ ನಾವೆಲ್ಲ ಕನ್ನಡದವ್ರು ಏನೇ ಕಾರಣಕ್ಕೂ ಬಿಟ್ಕೊಡಲ್ಲ, ನಿಮ್ಮನ್ನು ಸುಧಾ ನಾವು ಬಿಟ್ಕೊಡಲ್ಲ, ಎಲ್ಲ ನಮ್ಗೆಲ್ಲರೂ ಒಂದೇ. ಆದರೆ ನೀನು ಮಾಡ್ತಾ ಇರೋದು ತಪ್ಪು ಅಂತ ನೀವು ತಿಳಿಸಿ ಪೊಲೀಸರು ನಮ್ಮ ಗೌರ್ಮೆಂಟಿಂದ ಫೋನ್ ಮಾಡಿಸಿದ್ರು ಸಾಹೇಬ್ರ ಕೈಲಿ, ನೀವು ನಮ್ಮ ಗೌರ್ಮೆಂಟ್ಗೆ ಮರ್ಯಾದೆ ಕೊಡ್ತಾಯಿಲ್ಲ ಅಂದರೆ ನೀನು ಎಷ್ಟು ಇದಿರ್ಬೋದು ಅಂತ ನನಗೆ ಗೊತ್ತಿಲ್ಲ. ಒಂದು ಸಲ ಅಲ್ಲ 2 ಸಲ ನಿನಗೆ ವಾರ್ನಿಂಗ್ ಕೊಟ್ಟಿದ್ದೀವಿ, 2 ಸಲ ನೀನು ಮಾಡಿಲ್ಲ. ಲಾಸ್ಟ್ನೇ ಸಲ ಬಂದು ನಮ್ಮ ಕಣ್ಣು ಮುಂದೆ ರಾತ್ರಿ ನೀವು ಬಂದು ಮಿಷಿನ್ ಫಿಟ್ ಮಾಡ್ತಾಯಿದ್ದೀರಾ. ಏನು ಮಾಡ್ತಾಯಿದ್ದೀರಾ? ನಾವೆಲ್ಲ ಮಲಗೋಲ್ಲ ಟೈಮಲ್ಲಿ ಬಂದು ಮಿಷಿನ್ ಫಿಟ್ ಮಾಡ್ತಾಯಿದ್ದೀರಾ. ಅದನ್ನೇ ಬೆಳಗ್ಗೆಯಿಂದ ನೀವು ಫಿಟ್ಟಿಂಗ್ ಮಾಡಿದರೆ ಸ್ವಲ್ಪ ಮಿಷಿನ್ ಓಡ್ತಾ ಇರೋದು. ನೀವು ನೈಟ್ ಬಂದು ಫಿಟ್ಟಿಂಗ್ ಮಾಡ್ತಾಯಿದ್ದೀರ ಅಂದರೆ ನೀವು ಕಳ್ರಲ್ವಾ? ನಿಜ ಮೋಸ ಮಾಡ್ತಿದ್ರೆ ಇಲ್ವಾ ಅದನ್ನೇ ತಿಳಿಸ್ತೀನಿ. ಯಾಕೆಂದರೆ ನೀವು ಬಂದು ಇಲ್ಲಿ ಒಳ್ಳೆಯದಾಗಬೇಕು, ನಾವುಗಳೆಲ್ಲ ಕೆಟ್ಟವರಾಗಬೇಕು. ಆಟೋ ಚಾಲಕರುಗಳೆಲ್ಲ ಕಳ್ರಾಗ್ತೀವಿ ಅವಾಗ. ಯಾಕೆಂದರೆ ನೀವು ನೈಟ್ ಬಂದು ಫಿಟ್ಟಿಂಗ್ ಮಾಡ್ತಾ ಇಲ್ಲ. ಅದು ಅಲ್ಲದೆ ಅವ್ರು ಬರ್ತಾ ಇಲ್ಲ ಮ್ಯಾನೇಜರ್. ಸ್ವಲ್ಪ ಮುಂದೆ ಬಂದ್ರಪ್ಪ ಹಂಗೆ ಡೈರೆಕ್ಟ್ ಇವ್ರಿಗೆ ಇಷ್ಟೊತ್ತು ಮಾಡಿ 7 ಸತಿ ಹೊಯ್ಸಳ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಚಾಲಕರು. ಆದರೆ ಒಂದು ಸತಿನೂ ಇಲ್ಲಿ ಅಲೋಕು ಬಂದು ಇದು ಕನ್ಫರ್ಮ್ ಮಾಡಿದವರಲ್ಲ. ಹಾಗೆ 2ನೇ ಸರಿ ಇದು FIR ಮಾಡ್ತಾ ಇರೋದು. 7ನೇ ತಾರೀಕು 11ನೇ ತಿಂಗಳಲ್ಲಿ ಆವತ್ತೊಂದು FIR ಆಗಿದೆ. ಆವತ್ತೂ ಪೊಲೀಸಿಗೆ ರೆಸ್ಪಾನ್ಸ್ ಕೊಡದೆ ಕದ್ದು ಮುಚ್ಚಿ ಇದು ಟೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಅದನ್ನು ಬಂಕ್ ಓಪನ್ ಮಾಡಿ ಅಲ್ಲಿಂದ ಚಾಲನೆ ಮಾಡೋದ್ರಿಗೆ ಶುರು ಮಾಡಿಕೊಂಡ್ರಿ. ಆದರೆ ಪ್ರೆಷರ್ ಕೊಡ್ದಿರ್ದಂಗೆ ಅಲೋಕ್ ಅವರು ಇವತ್ತು ರೆಡಿ ಮಾಡ್ತಾರೆ. ಮತ್ತೆ ಇನ್ನು 15 ದಿನದಲ್ಲಿ ಮತ್ತೆ ಇದೇ ಪ್ರಾಬ್ಲಮ್ ತೊಗೊಂಬರ್ತಾರೆ. ಯಾಕಂದರೆ ಪ್ರತಿಯೊಬ್ಬ ಚಾಲಕರಿಗೂ ಇಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು 2 ಸತಿ FIR ಆಗಿದೆ. 2 ಸತಿ FIR ಮಾಡಿಸಿದ್ರು ನೀವು ಖಂಡಿತವಾಗ್ಲೂ ಬಂದಿಲ್ಲ. ನೀವು ಬರೋ ತನಕ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಗ್ಯಾಸ್ ಬಂಕ್ ಓಪನ್ ಮಾಡೋದ್ರಂತೂ ಬಿಡಲ್ಲ. 7 ಸತಿ ಹೊಯ್ಸಳ ಬಂದಿದೆ. ಆ ಟೈಮಲ್ಲೂ ನೀವು ರೆಸ್ಪಾನ್ಸ್ ಕೊಟ್ಟಿಲ್ಲ. ಇಲ್ಲಿ ಕೆಲಸ ಮಾಡೋ ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 1 ಅವರ್ 2 ಅವರ್ ಅಲ್ಲಿ ಸ್ಟೇಷನಲ್ಲಿ ಕುಂಡಿಸ್ಕೊತಾರೆ, ಕಳಿಸ್ತಾರೆ. ಆದರೆ ನೀವು ಅಲ್ಲೋಕ್ಕೂ ನೀವು ಎಲ್ಲಿದ್ರೂ ದಯವಿಟ್ಟು ಈ ವಿಡಿಯೋ ನಿಮಗೆ ಶೇರ್ ಆಗೋ ತನಕ ಶೇರ್ ಮಾಡ್ತಾರೆ. ಹಾಗೆ ನಿಮ್ಮ ಕಿವಿಗೆ ಬಿದ್ದು ಕೂಡಲೇ ನೀವು ಇಲ್ಲಿ ಬರೋ ತನಕ ಯಾವುದೇ ಕಾರಣಕ್ಕೂ ನೀವು ಗ್ಯಾಸ್ ಬಂಕ್ ಇಲ್ಲಿ ಬಂದು ಹಾಗೆ ಸ್ಟೇಷನಲ್ಲಿ ಬಂದು ಅದು ಏನು FIR ಆಗಿದೆಯೋ ಅದ್ರ ಬಗ್ಗೆ ನೀವು ಮಾತಾಡೋ ತನಕ ನಿಮಗೆ ಯಾವುದೇ ಕಾರಣಕ್ಕೂ ನಾವು ಗ್ಯಾಸ್ ಬಂಕ್ ಓಪನ್ ಮಾಡೋದ್ರಂತೂ ಬಿಡಲ್ಲ. ನಿರಂತರ ಹೋರಾಟದಲ್ಲಂತೂ ಸಿದ್ಧವಾಗಿರ್ತೀವಿ. ನೀವು ಮೊದಲನೇದಾಗಿ ಬಂದು ನೀವು ಅಲ್ಲಿ ಮಾತಾಡಬೇಕು. ಮಾತಾಡಿದ ನಂತರನೇ ನೀವು ಸ್ಟೇಷನ್ಗೆ ಬಂದು ಹ್ಯಾಂಡ್ ಓವರ್ ಆಗಿ ಮತ್ತೆ ನೀವು ಅಲ್ಲಿ ಮತ್ತೆ ಪೊಲೀಸ್ಗೂ ಒಂದು ರೆಸ್ಪಾನ್ಸ್ ಕೊಡದೆ ಮಾತಾಡಿದ್ದೀರಾ. ರೆಸ್ಪಾನ್ಸ್ ಅನ್ನೋದು ಕೊಡ್ತಿದ್ದಂಗೆ ಮಾತಾಡಿದ್ದೀರಾ. ಹಾಗೆ ಚಾಲಕರಿಗೂ ನೀವು ಕೆಲವೊಂದು ಫೋನಲ್ಲಿ ನೀವು ಮಾತಾಡಿರೋ ರೀತಿ ಧಮಕಿ ಎಲ್ಲ ಇದೆ, ಎಲ್ಲ ರೆಕಾರ್ಡ್ ಸಮೇತ ನಿಮ್ಮ ಮುಂದೆ ಇಡ್ತೀರಿ. ದಯವಿಟ್ಟು ನೀವು ಇಲ್ಲಿ ಬರೋ ತನಕ ಯಾವುದೇ ಕಾರಣಕ್ಕೂ ಗ್ಯಾಸ್ ಬಂಕ್ ಓಪನ್ ಮಾಡೋದ್ರೆ ಬಿಡಲ್ಲ. ಇದೇ ಒಂದು ಖಡಕ್ ಎಚ್ಚರಿಕೆ ನಿಮಗೆ. ಮತ್ತೊಮ್ಮೆ ಇದೇ ರೀತಿ ಆಯಿತು ಅಂದರೆ ಅದು ಬೇರೆ ದೊಡ್ಡ ಮಟ್ಟದಲ್ಲೇ ನಾವು ಹೋರಾಟ ಮಾಡಬೇಕಾಗುತ್ತೆ. ಸರ್, ನಾನು ಒಂದು ಮಾತು ಕೇಳ್ತೀನಿ. ನೀವು ಚಾಲಕರಿಗೆ ಬೆದರಿಕೆ ಆಗ್ತಿರಲ್ಲ, ಏನ್ರಿಂದ ಬೆದರಿಕೆ ಆಗ್ತೀರಾ ಅಂತ ನೀವು ತಿಳಿಸ್ಕೊಡಿ. ನಿಮ್ಮ ಹತ್ರ ದುಡ್ಡು ಇರ್ಬೋದು, ನಮ್ಮ ಹತ್ರ ಜನಬಲ ಇದೆ. ನಾವು ಚಾಲಕರು ಒಂದು ಸಲ ನಿಂತ್ಕೊಂಡ್ರೆ ನೀವು ನಮ್ಮ ಚಾಲಕರನ್ನ ಹಿಡಿದು ನಿಲ್ಸೋಕ್ಕಾಗಲ್ಲ. ಯಾಕೆಂದರೆ ನಾವು ಚಾಲಕರು ಯಾರೇ ಬಂದರೂ ಸುಸ್ವಾಗತ ಬಯಸ್ತೀವಿ. ಯಾಕೆಂದರೆ ನಾವು ಕಷ್ಟ ಅಂದರೆ ಓಡೋಗೋದೇ ನಮ್ಮ ಆಟೋ ಚಾಲಕರು, ನಮ್ಮ ಕ್ಯಾಬ್ ಚಾಲಕರು, ಪ್ರತಿಯೊಬ್ಬರು ನಮ್ಮ ಡ್ರೈವರ್ಗಳಲ್ಲಿ ಓಡೋಗೋದೇ ನಮ್ಮ ಡ್ರೈವರ್ಗಳು. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಪೊಲೀಸವರು. ನೀವು ನಮಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂದರೆ ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಅರ್ಥ ಆಯ್ತಾ? ಎಲ್ಲಿ ಬೇಕಾದ್ರೂ ಹೋಗಿ ನಿಂತ್ಕೊಳ್ಳಿ, ನಾವಿದ್ರೇನೆ ನೀವು. ನಿಮ್ಗೆ ಅನ್ನ ಕೊಡ್ತಾ ಇರೋದೇ ನಾವು. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಇನ್ನೊಂದು ಅವ್ರ ಅಲೋಕ್ ಅವ್ರಿಗೆ ಫೋನ್ ಮಾಡಿದ್ರೆ ಮಾತಾಡಂಗಿದ್ರೆ ಹಿಂದಿಯಲ್ಲಿ ಮಾತಾಡು, ನಾನು ಕನ್ನಡದಲ್ಲಿ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಅವ್ನು ಅವಾಜ್ ಹಾಕಿ ಮಾತಾಡ್ತಾ ಇದ್ದಾನೆ. ದಯವಿಟ್ಟು ಕರ್ನಾಟಕಕ್ಕೆ ಬಂದು ನೀವು ಕರ್ನಾಟಕದ ನೀರು ಕರ್ನಾಟಕದ ಅನ್ನ ತಿಂತಾ ಇರೋದು. ಫಸ್ಟ್ ಕನ್ನಡ ಕಲಿ, ಕನ್ನಡದಲ್ಲಿ ಹುಟ್ಟಿ ಕನ್ನಡದ ಮಣ್ಣು. ಯಾಕಂದ್ರೆ ನೀನು ಹಿಂದಿ ಅಲ್ಲ, ನೀನು ಕನ್ನಡದಲ್ಲಿ ನಮ್ಗೆ ಹಿಂದಿ ಬೇಕಾಗಿಲ್ಲ, ನಮ್ಗೆ ಬೇಕಾದ್ರೆ ಕನ್ನಡ. ನಾವು ಎಲ್ಲಾ ಭಾಷೆದವ್ರನ್ನು ಬರ್ರಿ ಅಂತ ತಪ್ಕೊಂತೀವಿ, ಆದ್ರೆ ನಾವು ಹಿಂದಿ ಮಾತಾಡಲ್ಲ. ನಮ್ಮ ಕೆಲಸ ಏನೋ ಕನ್ನಡದಲ್ಲೇ ಉಸಿರು ಹೋಗ್ತೀವಿ, ಕನ್ನಡದಲ್ಲೇ ಮಾತಾಡ್ತೀವಿ. ನಿನ್ ಮಾತಾಡೋಕೆ ಇಷ್ಟ ಇದ್ರೆ ಮಾತಾಡೋ, ನಾನು ನಿನ್ನ ಭಾಷೆ ಮಾತಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಇರೋ ವ್ಯಕ್ತಿ ಒಬ್ಬ ಹಿಂದಿ ಒಂದು ಬಂದು ನಮಗೆ ಬೆದರಿಕೆ ಆಗ್ತಾನಂದ್ರೆ ನಮ್ಮ ಆಟೋ ಚಾಲಕರು ಏನ್ ಮಾಡ್ತಾರೆ ಅಂತ ದಯವಿಟ್ಟು ಅಲಾಕವರು ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲೇ ದಯವಿಟ್ಟು ಎಲ್ಲ ನಮ್ಮ ಆಟೋ ಚಾಲಕರನ್ನ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಕೇಳ್ತಿದ್ದೀನಿ. ಯಾಕೆಂದ್ರೆ ಅವನು ನಮ್ಮ ಹತ್ರ ಬಿಹೇವ್ ಮಾಡ್ತಾ ಇರೋದು ಫೋನಲ್ಲಿ, ಅವನ ಎದುರುಗಡೆ ಬರ್ತಾ ಇಲ್ಲ. ಅದೇ ಫೋನಲ್ಲಿ ಯಾವ ಥರ ಬಿಹೇವ್ ಮಾಡ್ತಾನೆ ಅಂದರೆ ರಕ್ಕು ಅಂತೇಳಿ ಹಿಂದಿಯೆಲ್ಲ ಬೈತಾ ಇದ್ದಾನೆ ನಮ್ಮನ್ನ. ಯಾಕೆಂದ್ರೆ ಅವನು ಕನ್ನಡ ಬರ್ತಾ ಇಲ್ಲ. ಕನ್ನಡ ಅವನಿಗೆ ಫಸ್ಟ್ ಕಲಿಬೇಕು. ನಮ್ಮ ಕನ್ನಡದಲ್ಲಿ ಕನ್ನಡ ನೀರು, ಕನ್ನಡ ಗಾಳಿ, ಕನ್ನಡ ಕಾವೇರಿ ನೀರು ತಿಳ್ಕೊಂಡವನು ಇವತ್ತು ಹಿಂದಿಯಲ್ಲಿ ಒಬ್ಬ ಕನ್ನಡದವ್ರನ್ನ ಬೈತಾ ಇದ್ದಾನೆ ಅಂತ ಪೊಲೀಸರನ್ನೂ ಬಿಟ್ಟಿಲ್ಲ ವ್ಯಕ್ತಿ. ಪೊಲೀಸರನ್ನೂ ಸಹ ಕನ್ನಡದಲ್ಲೇ ಹಿಂದಿಯಲ್ಲೇ ಬೈದಿದ್ದಾನೆ, ಕನ್ನಡದಲ್ಲಿ ಮಾತಾಡೋಂತ. ಅವ್ರಿಗೂ ಪಾಪ ಹಿಂದಿ ಬರ್ತಾ ಇಲ್ಲ ಪೊಲೀಸರು ಮಾತಾಡೋಕೆ. ಒಂದೊಂದು ಸ್ವಲ್ಪ ಅವರು ಇದು ಮಾಡ್ಕೊಂಡು ಮಾತಾಡಿದ್ರು. ಆಮೇಲೆ ಫೋನ್ ರೊಕ್ಕ ಅಂತ ಇಟ್ಬಿಟ್ಟು ಅವ್ರಿಗೂ ಸಹ ನಮ್ಮ ಚಾಲಕರು ಸಹ ಫೋನ್ ಮಾಡ್ತಾರೆ. ಫೋನ್ ಹಿಂದಿಯಲ್ಲೇ ಮಾತಾಡ್ತಾರೆ, ಕನ್ನಡ ಏನು ಹಿಂದಿಯಲ್ಲಿ ಮಾತಾಡಿ ಇಲ್ಲಾಂದ್ರೆ ಫೋನ್ ರೊಕ್ಕ ಅಂತ ಹಿಂದಿಯಲ್ಲೇ ಬೈದ್ಬಿಟ್ಟು ಫೋನ್ ಇಟ್ಬಿಡ್ತಾನೆ.
ಆಯ್ತಾ. ದಯವಿಟ್ಟು ನೀವು ಎಲ್ಲ ಚಾಲಕರು ಒಂದಾಗಬೇಕು. ಒಬ್ಬ ಗ್ಯಾಸ್ ಬಂತು, ಯಾಕೆಂದ್ರೆ ನಮ್ಮ ಕನ್ನಡದವರು ಎಲ್ಲ ಪ್ರತಿಯೊಬ್ಬರು ಬಂದು ಈ ಗ್ಯಾಸ್ ಬಂಕಲ್ಲಿ ಗ್ಯಾಸ್ ಹಾಕ್ಕೊಳ್ತೀವಿ. ನಾವೇ ಇವತ್ತು ಗ್ಯಾಸ್ನ ನಾವು CNG ತೊಗೊಂಡಿಲ್ಲ ಅಂದ್ರೆ ನಮ್ಗೆ ಈ ಗ್ಯಾಸ್ ಬಂಕ್ ಅವಶ್ಯಕತೆ ಇರಲಿಲ್ಲ. CNG ಗಾಡಿ ತೊಗೊಂಡಿರೋದ್ರಿಂದ ನಾವು ಗ್ಯಾಸ್ ಹಾಕಲೇಬೇಕು. ಹಾಗಾಗಿ ಇವ್ರು ಬಂದು ಕನ್ನಡದಲ್ಲೇ ಉತ್ತರ ಕೊಟ್ಟರೆ ದಯವಿಟ್ಟು ಎಲ್ಲ ಚಾಲಕರು ಎಚ್ಚರಿಕೆ ಇಟ್ಕೊಳ್ಳಿ, ಎಲ್ಲರೂ ಶೇರ್ ಮಾಡಿ. ಅವ್ನು ಬಂದು ಕನ್ನಡದಲ್ಲೇ ಇದು ಉತ್ತರ ಕೊಡೋಕೆ ಗ್ಯಾಸ್ ಬಂಕ್ अलग सिंह शांति नगर सैयद नियर 24/7 जय भीम डॉक्टर अंबेडकर ऑटो चालक यूनियन ऑल यूनियन कार टेम्पो लॉरी यूनियन एसोसिएशन अध्यक्ष। क्या जो भी तुम कर रहा है गलत, कर्नाटक के अंदर होके कर्नाटक के आदमी को तो इधर गलत बात कर रहा है। अभी कन्नड़ा में ट्रांसफ़र करता हूँ। जय भीम डॉक्टर अंबेडकर ಚಾಲಕರು ಸಂಘಟನೆ. ಒಬ್ಬ ನೀನು ಮಹಾರಾಷ್ಟ್ರದಿಂದನೋ UPಯಿಂದನೋ ಯಾವುದೋ ಒಂದು ದೇಶದಿಂದ ಬಂದು ಕರ್ನಾಟಕದಲ್ಲಿ ಒಂದು ಗ್ಯಾಸ್ ಬಂಕ್ ಮ್ಯಾನೇಜರ್ ಆಗಿ ನೀನು ನಡ್ಸ್ಕೋತಾ ಇದೀಯ ಅಂದರೆ ಅದಕ್ಕೆ ನೀನು ತಕ್ಕಲಾಗಿ ನಿಂತ್ಕೋಬೇಕು. ಏನಾರು ಕೆಲಸಕ್ಕೆ ಏನಾರು ಆಗಿದ್ರೆ ಹುಡುಗರೇನು ತೊಂದರೆ ಆಗಿದ್ರೆ ನಿಂತ್ಕೋಬೇಕು. ಮೀಟ್ರ್ ಸರಿಯಾಗಿ ಓಡ್ತಾ ಇಲ್ಲ, ಆಟೋ ಡ್ರೈವರ್ ಕಂಪ್ಲೇಂಟ್ ಮಾಡ್ರೆ ಅದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಅದು ಬಿಟ್ಟು ನೀನು ಒಬ್ಬ ಆಟೋ ಡ್ರೈವರ್ ಮೇಲೆ ಏಕಾವಚಿ ಮಾತಾಡೋದು ಅದೆಲ್ಲ ಬಿಟ್ಬಿಡು. ಅರ್ಥ ಆಯ್ತಾ? ನೀನು ಏನು ಇವಂತವ ಮಾತಾಡಿದ್ಯಾ ಏನಿಲ್ಲ, ಇದೇ ಲೈವ್ ವಿಡಿಯೋದಲ್ಲಿ ಬಂದು ನೀನು ವ್ಯಕ್ತಿ ಒಬ್ರು ತವನು ಯಾರ ಡ್ರೈವರ್ ತವ ಏಕಾವಚಿ ಮಾತಾಡಿದ್ಯಾ, ರೆಕಾರ್ಡ್ ಸಮೇತ ಇದೆ, ವಿಡಿಯೋ ಸಮೇತ ಇದೆ. ಅದಕ್ಕೆ ಬಂದು ನೀನು ಕ್ಷಮೆ ಕೇಳಲೇಬೇಕು. ಸಾರಿ ಕೇಳೋವರೆಗೂ ನೀನು ಬಂಕಂತೂ ಕ್ಲೋಸ್ ಮಾಡೋಕ್ಕೆ ಕೊಡಲ್ಲ. ಈ ವಿಡಿಯೋ ನಾನು ಎಲ್ಲೆಲ್ಲಿ ಕಳ್ಸಿಕೊಡ್ಬೇಕು ಬಂಕ್ವರೆಗೂ, CNG ಬಂಕು ನಿಂದು ಯಾವ ಏರಿಯಾ, ಯಾವ RD ಆಫೀಸ್ ಪಕ್ಕ ಇದೆ, ಯಾವ ರೋಡಲ್ಲಿದೆ, ಪ್ರತಿಯೊಂದು ಮಾಹಿತಿ ತೊಗೊಂಡು ಎಲ್ಲಿ ಕಳ್ಸಿಕೊಟ್ಟು ಯಾವ ಕಡೆಯಿಂದ ಸೀಲ್ ಓಡಿಸ್ಬೇಕು ಇದು ಕೋರ್ಟಿಂದ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟಿಲ್ಲ ಅಂದರೆ ಯೂನಿಯನ್ ಅಧ್ಯಕ್ಷರುಗಳು ಆಗಲ್ಲಮ್ಮ. ಅಷ್ಟಿದ್ರೆ ನಾವು ಸಪೋರ್ಟ್ ಇಲ್ಲ ಅಂದರೆ ನಾವು ಡ್ರೈವರ್ಗಳಿಗೆ ಸಪೋರ್ಟಿಗೆ ಬರೋಲ್ಲ. ಡ್ರೈವರ್ ಕರೆಕ್ಟಾಗಿ ಇರೋದಕ್ಕೋಸ್ಕರ ಸಪೋರ್ಟಿಗೆ ಬಂದು ನಿಂತಿದ್ದೀವಿ. ಈ ಡ್ರೈವರ್ ಪರವಾಗಿ ನಾನು ನಿಂತಿದ್ದೀನಿ. ನಿನ್ನ ಕೈಯಲ್ಲಿ ಏನಾಗುತ್ತೆ ಮಾಡ್ಕೋಬೋದು. ಓಪನ್ ಡಿಕ್ಲೇರ್. 100 ಬಂಕು ಕಾಂಟ್ರಾಕ್ಟ್ ತಗೊಂಡಿದ್ಯಾ, ನಡೆಸ್ತಾ ಇದೆಯಾ, ಆದರೆ ಒಳ್ಳೆ ರೀತಿಯಲ್ಲಿ ಚಾಲಕರಿಗೆ ಅನುಕೂಲ ಆಗೋ ಥರ ನೀನು ಮಾಡಿ, ನೀನು ಒಂದು ಇಲ್ಲಿ ಬಂದು ಒಂದು ಕ್ಷಮೆ ಕೇಳಿ ನೀನು ಬಂಕ್ ಓಪನ್ ಮಾಡಿಕೊಂಡ್ರೆ ಗೆಟನ್ನು ಇಲ್ವಾ. ಇವತ್ತಿನ ದಿನ ಇದು ಮೊದಲನೇ ಹೋರಾಟ ಈ ಬಂಕ್ಗೆ. ನಮ್ಮ ದೇವ್ರಚಿಕ್ ಏನೋ BTM 4 ಸ್ಟೇಜು ದೇವ್ರಚಿಕ್ನಲ್ಲಿ RTO ನಿಯರು, ಇಲ್ಲಿ 80 ಫೀಟ್ ರೋಡಲ್ಲಿ ಸಾಯಿಬಾಬಾ ಟೆಂಪಲ್ ನಿಯರು ಉಳ್ಮಾವು, ಇದು ಈ ಜಾಗದಲ್ಲಿ ಮೊದಲನೇ ಹೋರಾಟ ಇದು. ನೆಕ್ಸ್ಟು ನೀನು 100 ಬಂಕ್ಗಳಲ್ಲಿ ಎಲ್ಲೆಲ್ಲಿ ಥರ ನೀನು ದೌರ್ಜನ್ಯ ಎಲ್ಲೆಲ್ಲಿ ಥರ ದಂಧೆ ಮಾಡ್ತಾ ಇದೆಯಾ, ಪ್ರತಿಯೊಂದು ಬಂಕಿಗೆ ಹೆಜ್ಜೆ ಇಡ್ತೀರಿ. ಓಪನ್ ಆಗಿ ಹೇಳಿ 24 ಅವರ್ ಬಂಕು ಕ್ಲೋಸ್ ಆಗಿರೋದು. ಈ ಸೈಟ್ ನಂಬರು 532 532 ಸೈಟ್ ನಂಬರ್ ಅಲ್ಲಿ ಮೊದಲನೇ ಆರಂಭ ಇದು. ಇನ್ನು 100 ಬಂಕ್ಗಳಿದಾವೆ. 100 ಬಂಕು ನೀನು ಕಾಂಟ್ರಾಕ್ಟಲ್ಲಿ ತಗೊಂಡು ನೀನು ಮ್ಯಾನೇಜ್ಮೆಂಟ್ ತಗೊಂಡು ನಡೆಸ್ತಾ ಇದೆಯಾ, ಆದರೆ ಪ್ರತಿಯೊಂದು ಬಂಕಿಗೂ ಇಡ್ತೀರಿ. ಇದು ಮೊದಲನೇ ಹೋರಾಟ. ಮುಂದಿನ ಹೋರಾಟ ಅದು ನಿನಗೆ ಒಂದು ಖಡಕ್ ಎಚ್ಚರಿಕೆಯಿಂದನೇ ಇದು ಮೊದಲನೇ ವಾರ್ನಿಂಗೇ ಕೊಡ್ತಾ ಇದ್ದೀರಿ. ನೀನಾಗಿ ನೀನು ಅಲರ್ಟ್ ಆದರೆ ಓಕೆ. ಹಾಗೆ ಇನ್ನೊಂದು, ನೀನು ಕನ್ನಡ ಕಲೀಲೇಬೇಕು. ಯಾಕಂದರೆ ನಮ್ಮ ಪ್ರತಿಯೊಬ್ಬ ಚಾಲಕರು ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ನಿನಗೆ 100ರಿಂದ 150 ಜನ ಚಾಲಕರು ಫೋನ್ ಮಾಡಿ ಇಲ್ಲಿ ಪ್ರೆಸರ್ ಇಲ್ಲ ಅಂತಬಿಟ್ಟು ನಿಮ್ಗೆ ಕಂಪ್ಲೇಂಟ್ ಹೇಳಿದ್ದಾರೆ. ಆದರೆ ನೀನು ಧಮಕಿ ಆಗ್ತಾ ಇದೆಯಾ, ಮಾತಾಡಿದ್ರೆ ಹಿಂದಿಯಲ್ಲಿ ಮಾತಾಡು, ಕನ್ನಡ ಮಾತಾಡಬೇಡ ಅಂತಬಿಟ್ಟು ನೀನು ಹೇಳ್ತಾ ಇದೆಯಾ. ಹಾಗೆ ಇನ್ನೂ ಒಂದು, ನೀನು ಹಿಂದಿ ಹುಡುಗರನ್ನ ಅನೇಕ ಚಾಲಕರಿಗೆ ಕೆಲವು ನಮ್ಮ ಕನ್ನಡದವರೇ ಇರೋದು ಹಿಂದಿ ಹುಡುಗರನ್ನ ಹಾಕ್ಕೊಂಡಿದೆಯಲ್ಲ ನಿಮ್ಮ ಗ್ಯಾಸ್ ಬಂಕಲ್ಲಿ ವರ್ಕರ್ಗೆ, ನಮ್ಮ ಬೇಗೂರು ಭಾಗದಲ್ಲಿ ಆಗ್ಬೋದು, ಬೇಗೂರು ಕೆರೆ ಮೇಲೆ ಆಗ್ಬೋದು, ಇನ್ನೂ ಅನೇಕ ಕಡೆ ಹಾಕ್ಕೊಂಡಿದ್ಯಾ. ಯಾಕಂದರೆ ಹಿಂದಿ ಹುಡುಗರು ಕನ್ನಡ ಬರೋಂಗಿದ್ರೆ ಮಾತ್ರನೇ ನೀನು ಅವ್ರಿಗೆ ಫಸ್ಟು ಮೊದಲನೇದಾಗಿ ಬಂದು ನಮ್ಮ ಕನ್ನಡದವ್ರಿಗೆ ಇಲ್ಲಿ ಆದ್ಯತೆ, ಕನ್ನಡದವ್ರು ಕೆಲಸ ಕೊಟ್ಟು ಆನಂತರ ನೀನು ಹಿಂದಿಯವ್ರು ಕೊಡಬೇಕು. ಇದೆಲ್ಲ ಮುಂದಿನ ವಿಡಿಯೋದಲ್ಲಿ ನಿಮಗೆ ಲೈವಲ್ಲೇ ಬರ್ತೀನಿ, ತಿಳಿಸ್ಕೊಡ್ತೀರಿ. ಈಗ ಮೊದಲನೇದು ನೀನು ಬಂದಿಲ್ಲಿ ಕ್ಷಮೆ ಕೇಳೋ ತನಕ ನೀನು ಗ್ಯಾಸ್ ಬಂಕ್ ಓಪನ್ ಇರಲ್ಲ. ಅದು ನೈಟ್ ಬಂದು ನೀನು ರೆಡಿ ಮಾಡಿಸ್ತಾ ಇದೀಯ ಅಂದ್ರೆ ರೆಡಿ ಮಾಡ್ತಾ ಇದೀಯ ಅಂತ ಅಂದ್ರೆ ನಾವು ರೆಡಿ ಮಾಡ್ತಾ ಇದೀಯ. ಯಾಕಂದ್ರೆ ನಾವು ಬೆಳಿಗ್ಗೆಯಿಂದ ಕೆಲಸ ಕಾರ್ಯ ಬಿಟ್ಟು ವಾಕ್ ಮಾಡ್ತಾ ಇದೀವಿ. ಏನಕ್ಕೆ ವಾಕ್ ಮಾಡ್ತಾ ಇದೀವಿ ಅಂದ್ರೆ ನೀನು ಈ ಕೆಲಸ ಮಾಡ್ತೀಯ ಅಂತಾನೆ ನಾವು ನೈಟು ಆಗ್ಲು ಅಂತಾನೆ ವಾಕ್ ಮಾಡಿ ನಿನ್ನ ಫಿಟ್ಟಿಂಗ್ಗಳು, ನಿನ್ನ ಮಿಷಿನ್ ನಿಲ್ಲಿಸೋದು ಎಲ್ಲ ವಿಡಿಯೋಗಳು ನಮ್ಮ ಹತ್ರ ಇದೆ. ಯಾಕೆಂದ್ರೆ ಸುಮ್ಮನೆ ನಾವು ಮಾಡಲ್ಲ, ಎಲ್ಲ ನೋಡ್ಕೊಂಡೇ ಮಾಡ್ತಾ ಇದೀವಿ. ಲಾಸ್ಟ್ ಟೈಮು ಇದೇ ರೀತಿ FIR ಆದಾಗ ಏನು ಮಾಡಿದೆ, ವಾಲ್ಗಳು ಏನೇನೋ ಚೇಂಜ್ ಮಾಡಿಬಿಟ್ಟು ಟೆಸ್ಟಿಂಗ್ ಮಾಡ್ತಾಯಿದ್ರಿ ಅಂತೇಳ್ಬಿಟ್ಟು ಬಿಟ್ರಿ. ಆದರೆ ಇವಾಗ ಏನು ಮಾಡ್ತಾಯಿದ್ರಿ, ಈಗ ಡೇನಲ್ಲಿ ಟೆಸ್ಟಿಂಗ್ ಮಾಡೋದು, ಡೇನಲ್ಲಿ ಬಿಚ್ಚಿ ನೀವು ಕಂಪ್ರೆಸರ್ ಇವೆಲ್ಲ ಚೇಂಜ್ ಮಾಡೋದ್ರಿಗೆ ಹೋದರೆ ಚಾಲಕರು ಇವರು ಮತ್ತು ಪೊಲೀಸ್ ಇವರೆಲ್ಲ ಬರ್ತಾರೆ, ಗೊತ್ತಾಗುತ್ತೆ ಅಂತೇಳ್ಬಿಟ್ಟು ನೀವು ಕದ್ದು ಮುಚ್ಚಿ
11:30 ಟೈಮ್ ಎಷ್ಟು ಜನ 11 ಗಂಟೆ 32 ನಿಮಿಷ. ಇವಾಗ ನೀನು ಕಂಪ್ರೆಸರ್ ಚೇಂಜ್ ಮಾಡಿಸ್ತಾ ಇದೆಯಾ. ಕದ್ದು ಮುಚ್ಚಿ ಮಾಡೋ ಬದಲು ನಿಮಗೆ ಫಸ್ಟೇ ನಾವು ಖಡಕ್ಕಾಗಿ ಒಂದು ಎಚ್ಚರಿಕೆ ಕೊಟ್ಟಾಗ ನೀವು ಎಚ್ಚೆತ್ಕೊಂಡು ಮಾಡಿದಿದ್ರೆ ಇಲ್ಲಿ ತನಕ ನಿಮಗೆ ಈ ಥರ ಇರ್ತಾ ಇರಲಿಲ್ಲ. 24 ಗಂಟೆ ನೀನು ಬಂಕು ಕ್ಲೋಸ್ ಮಾಡ್ತಿದ್ದೀರಿ. ಮುಂದಿನ ದಿನಗಳಲ್ಲಿ ಪರ್ಮನೆಂಟಾಗಿ ಕ್ಲೋಸ್ ಮಾಡಿಸ್ತೀರಿ. ನೀನು ಇದೇ ಏನಾದರೂ ರಿಪೀಟ್ ಮಾಡ್ತಾಯಿದ್ರೆ ಪರ್ಮನೆಂಟಾಗಿ ನೀನು ಬಂಕ್ ಕ್ಲೋಸ್ ಮಾಡಿಸ್ತೀರಿ. ಖಂಡಿತವಾಗ್ಲು ಖಡಕ್ಕಾಗಿ ಇದೊಂದು ಎಚ್ಚರಿಕೆ ನಿನಗೆ. ಅಲೋಕ್ ಸಿಂಗ್, ಎಲ್ಲಿದ್ರೂ ನೀನು ಬರಲೇಬೇಕಾಗುತ್ತೆ. ನೀನು ಬರೋ ತನಕ ಯಾವುದೇ ಕಾರಣಕ್ಕೂ ಗ್ಯಾಸ್ ಬಂಕ್ ಓಪನ್ ಮಾಡೋಕ್ಕೆ ಬಿಡಲ್ಲ. ಅದು ಸತಸಿದ್ಧ ಹೋರಾಟ ಮಾಡೋದ್ರೆ ನಾವು ತಯಾರಿದ್ದೀರಿ. ರೆಡಿ.